ಫೈನಲಿ ದ ಮೋಸ್ಟ್ ಅವೈಟೆಡ್ ಮತ್ತು ಓವರ್ ಹೈಪ್ಡ್ ಸ್ಯಾಮ್ಸಂಗ್ ಅವರ 7th ಜನರೇಷನ್ ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Fold 7 ಈ ಬ್ರ್ಯಾಂಡ್ ನ್ಯೂ ಸ್ಮಾರ್ಟ್ ಫೋನ್ ನಮಗೆ ಸ್ಯಾಮ್ಸಂಗ್ ಅವರೇ ಅನ್ಬಾಕ್ಸ್ ಮತ್ತು ರಿವ್ಯೂ ಮಾಡೋಕೆ ಕಳ್ಸಿಕೊಡಿದ್ದಾರೆ. ಬರೋಬ್ಬರಿ 1,75,000 ರೂಪಾಯಿಗೆ ಈ ಸ್ಮಾರ್ಟ್ ಫೋನ್ ಲಾಂಚ್ ಮಾಡಿದ್ದಾರೆ. ಸೊ ಲಾಸ್ಟ್ ಇಯರ್ Fold 6 ಗಿಂತ ಇದರಲ್ಲಿ ಏನೆಲ್ಲ ಅಪ್ಗ್ರೇಡ್ ಆಗಿದೆ ಮತ್ತೆ 1,75,000 ರೂಪಾಯಿ ಕೊಟ್ಟು ಈ ಫೋನ್ ಅಲ್ಲಿ ಅಂತ ವಿಶೇಷ ಫೀಚರ್ಸ್ ಗಳಾದ್ರೂ ಏನ್ ಆಡ್ ಮಾಡಿದ್ರೆ ಇದ್ರ ಬಗ್ಗೆ ಎಲ್ಲ ಇನ್ ಡೀಟೇಲ್ ಆಗಿ ಟೆಸ್ಟ್ ಮಾಡಿ ನಿಮಗೆ ಈ ಫೋನ್ ಬಗ್ಗೆ ಮಾತಾಡಿದೀನಿ. ಈಗ ಈ ಫೋನ್ ಎಲ್ಲ ಅನ್ಬಾಕ್ಸ್ ಮಾಡಿದ್ವಿ. ಮತ್ತೊಂದ್ಸರ್ತಿ ನೀವು ಅನ್ಬಾಕ್ಸಿಂಗ್ ಎಕ್ಸ್ಪೀರಿಯನ್ಸ್ ನ ನೋಡ್ಕೊಂಡ್ ಬನ್ನಿ. ಇದು ನಮ್ಮ ಮೇನ್ ಬ್ಲಾಕ್ ಕಲರ್ ಬಾಕ್ಸ್ ಒಳಗಡೆ ಮತ್ತೊಂದು ಚಿಕ್ಕ ಬಾಕ್ಸ್, ಸಿಮ್ ಎಜೆಕ್ಟರ್, ಪೇಪರ್ ವರ್ಕ್ಸ್, ಟೈಪ್ C to C ಕೇಬಲ್ ಮತ್ತು ಇದು ನಮ್ಮ ಮೇನ್ ಸ್ಮಾರ್ಟ್ ಫೋನ್ ಕುಲ್ಜಾ ಸಿಮ್ ಆಲ್ರೆಡಿ ಅನ್ಬಾಕ್ಸ್ ಮಾಡಿ ಯೂಸ್ ಮಾಡ್ತಿದ್ದೀನಿ ಗುರು 2 ದಿವಸದಿಂದ. ಆನೆಸ್ಟ್ಲಿ ಈ ಅನ್ಬಾಕ್ಸಿಂಗ್ ಎಕ್ಸ್ಪೀರಿಯನ್ಸ್ ಅಲ್ಲಿ ನನಗೆ ಮಿಸ್ಸಿಂಗ್ ಅನ್ಸಿದಪ್ಪ ಅಂದ್ರೆ 1.5 ಲಕ್ಷ ಅಲ್ಲ 1,75,000 ರೂಪಾಯಿ ಕೊಟ್ಟರು ಕೂಡ ಇದ್ರ ಜೊತೆಗೆ ಯಾವುದೇ ಕೇಸ್ ಕೊಡ್ತಿಲ್ಲ, ಅಡಾಪ್ಟರ್ ಕೊಡ್ತಿಲ್ಲ, ಎವನ್ ಈ ಡಿಸ್ಪ್ಲೇಗೆ ಒಂದು ಪ್ಲಾಸ್ಟಿಕ್ ಲೋಕಲ್ ಪ್ರೊಟೆಕ್ಷನ್ ಕೂಡ ಸ್ಯಾಮ್ಸಂಗ್ ಕೊಟ್ಟಿಲ್ಲ. ಟ್ರಸ್ಟ್ ಮೀ, ಲಾಸ್ಟ್ 2 ದಿವಸಗಳಿಂದ ಈ ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Fold 7 ಅಲ್ಲಿ ನನ್ನ ಸಿಮ್ ಕಾರ್ಡ್ ಹಾಕ್ಬಿಟ್ಟೆ ಈ ಫೋನ್ನ ಟೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಲುಕ್ ಅಲ್ಲಿ ಬಿಲ್ಡ್ ಕ್ವಾಲಿಟಿ, ಡಿಸೈನ್ ಮತ್ತೆ 2 ದಿವಸಗಳಂತ ಎಕ್ಸ್ಪೀರಿಯನ್ಸ್ ಹೇಗಿತ್ತಪ್ಪ ಅಂತ ಯಾಕಂದ್ರೆ ಪ್ರಾಮಾಣಿಕವಾಗಿ ಸ್ಯಾಮ್ಸಂಗ್ ಪ್ರತಿ ವರ್ಷ ಫೋಲ್ಡೇಬಲ್ ಸೀರೀಸ್ ಅಲ್ಲಿ ಜಾಸ್ತಿ ಅಪ್ಗ್ರೇಡ್ಸ್ ಇಲ್ಲ, ಬಟ್ ಓವರ್ ಹೈಪ್ ನ್ಯೂಸಸ್ಗಳನ್ನೇ ತೊಗೊಂಡು ಬರ್ತಾ ಇತ್ತು. ಬಟ್ ಈ ಸರ್ತಿ ಹಂಗಿಲ್ಲ, ಏನು ಹೈಪ್ ಲೆವೆಲ್ನ ಹುಟ್ಟಿಸಿದ್ದಾರೆ ಆ ಲೆವೆಲ್ಗೆ ಇದರಲ್ಲಿ ಅಪ್ಗ್ರೇಡ್ಸ್ಗಳು ಕೂಡ ನೋಡ್ತಾ ಇದ್ವಿ. ಸ್ಪೆಷಲಿ ಇದು ಹಿಂಜ್ ಡಿಸೈನ್ ಅಲ್ಲಿ ಆಗಿರಲಿ, ಸ್ಲಿಮ್ನೆಸ್ ಅಲ್ಲಿ ಆಗಿರಲಿ, ಕ್ಯಾಮ್ರಾ ಮಾಡ್ಯೂಲ್ಸ್ ಆಗಿರಲಿ, ಡಿಸ್ಪ್ಲೇ ಆಗಿರಲಿ, ಪ್ರತಿಯೊಂದು ಮೇನ್ ಫೀಚರ್ಸ್ ಅಲ್ಲಿ ಈ ಸರ್ತಿ ಅಪ್ಗ್ರೇಡ್ ಮಾಡಿದ್ರೆ. ಮತ್ತೆ ಲಾಸ್ಟ್ ಇಯರ್ Fold 6 ಜೊತೆ ಎಲ್ಲ ಕಂಪೇರ್ ಮಾಡಿದ್ವಿಯಪ್ಪ ಅಂತಂದ್ರೆ ಈ ಸ್ಲಿಮ್ನೆಸ್ನ ನೋಡಿ ಒಂದ್ಸರ್ತಿ ಇದ್ರಂಥ ಡಿಸೈನ್ ನೋಡ್ಕೋಬಹುದು. ನೀವು ಇಲ್ಲಿ ಕಂಪ್ಲೀಟ್ಲಿ ಈ ಸರ್ತಿ ಟೈಟೇನಿಯಂ ಆರ್ಮರ್ ಫ್ರೇಮ್ ಜೊತೆಗೆ ಗೊರಿಲ್ಲಾ ಗ್ಲಾಸ್ ಸೆರಾಮಿಕ್ 2 ಪ್ರೊಟೆಕ್ಷನ್ ಕೊಡ್ತಿದ್ದಾರೆ. ಬ್ಯಾಕ್ ಅಲ್ಲಿ ಕೂಡ ಅಪ್ಗ್ರೇಡ್ ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ 2 ಪ್ರೊಟೆಕ್ಷನ್ ಕೊಡ್ತಿದ್ದಾರೆ. ಲಾಸ್ಟ್ ಇಯರ್ Fold 6 ನ ಜಸ್ಟ್ ರೀತಿ ಫೋಲ್ಡ್ ಮಾಡಿದ್ರಿಯಪ್ಪ ಅಂತಂದ್ರೆ 12.1 mm ಥಿಕ್ನೆಸ್ ಒಂದಿಗೆ ಇದನ್ನ ಅನ್ಫೋಲ್ಡ್ ಮಾಡಿದ್ರಿ ಅಂತಂದ್ರೆ 5.6 mm ಥಿಕ್ನೆಸ್ ಒಳಗೊಂಡಿತ್ತು. ಆದ್ರೆ ಈ Fold 7 ಸೀರೀಸ್ ಅಲ್ಲಿ ನೀವು ಇದನ್ನ ಫೋಲ್ಡ್ ಮಾಡಿದ್ರೇನೆ 8.9 mm ಥಿಕ್ನೆಸ್ ಇದೆ ಮತ್ತು ಅನ್ಫೋಲ್ಡ್ ಮಾಡಿದ್ರೆ 4.2 mm. ಎಷ್ಟೊಂದು ಸ್ಲಿಮ್ ಆಗಿ ನೋಡ್ಕೋಬಹುದು. ಈ ಲೆವೆಲ್ ಕ್ರೇಜಿ ಸ್ಲಿಮ್ ಮಾಡಿದ್ರೆ ಈ ಸ್ಮಾರ್ಟ್ ಫೋನ್. ಮತ್ತೆ ಲಾಸ್ಟ್ ಇಯರ್ ವೇಟ್ ಕೂಡ ಸಮಥಿಂಗ್ 236 ಅಥವಾ 46 ಗ್ರಾಮ್ ವೇಟ್ ಏನಿತ್ತು. ಈ ಸರ್ತಿ ಜಸ್ಟ್ ಇದು 215 ಗ್ರಾಮ್ ಮಾಡಿದ್ರೆ ನಾರ್ಮಲ್ ಫೋನ್ಸ್ಗಳು ಕೂಡ ಇಷ್ಟೇ ವೇಟ್ ಇದೆ. ಬಾಕಿ ಈ ಸರ್ತಿ ಈ ಅಪ್ಗ್ರೇಡೆಡ್ ಹಿಂಜ್ ಅಲ್ಲಿ ನ್ಯೂ ಫ್ಲೆಕ್ಸ್ ಅನ್ನುವಂಥ ಹೊಸ ಫೀಚರ್ನ ತಗೊಂಡಿದ್ದಾರೆ. ಯಾವುದೇ ಗ್ಯಾಪ್ ಇಲ್ಲ, ಕಂಪ್ಲೀಟ್ಲಿ ಡೀಪ್ ಟು ಡೀಪ್ ಇದು ಫೋಲ್ಡ್ ಕೂಡ ಆಗುತ್ತೆ ಮತ್ತು IP48 ವಾಟರ್ ರೆಸಿಸ್ಟೆನ್ಸ್ ಕೂಡ ಕೊಡಿದ್ದಾರೆ. ಸೊ ನೀರು ಮಳೆಯಲ್ಲಿ ಸ್ಪ್ಲಾಶ್ ಪ್ರೂಫ್ ಆಗಿ ಇದು ಆರಾಮಾಗಿ ಕೆಲಸ ಮಾಡುತ್ತೆ. ಆದರೆ ಇಲ್ಲಿ ಮೇನ್ ಮಿಸ್ಸಿಂಗ್ ಏನಪ್ಪ ಅಂತಂದ್ರೆ ಈ ಸರ್ತಿ S Pen ಕಂಪ್ಲೀಟ್ಲಿ ರಿಮೂವ್ ಮಾಡಿದ್ದಾರೆ. ಸೊ ಏನಕ್ಕೆ ಗೊತ್ತಿಲ್ಲ, ಬಟ್ ಜಸ್ಟ್ ಈ ಫೋನ್ನ ಅನ್ಫೋಲ್ಡ್ ಮಾಡಿದ್ರೆ 4.2 mm ಥಿಕ್ನೆಸ್ ಇದೆ. ಇಲ್ಲಿ C ಪೋರ್ಟ್ ಪಿನ್ ಹಾಕೋಕ್ಕೆ ಸ್ಪೇಸ್ ಕಮ್ಮಿ ಕಾಣಿಸ್ತಾ ಇದೆ. ಆ ರೇಂಜ್ಗೆ ಇದು ಸ್ಲಿಮ್ನೆಸ್ ಆಗಿದೆ. ಮೇ ಬಿ ಇಲ್ಲಿ S Pen ಹಿಡಿಯಲ್ಲ, ಹಾಕೋಕ್ಕಾಗಲ್ಲ, ಆ ರೀಸನ್ಗೆ ಹಾಕಿಲ್ಲ, ಗೊತ್ತಿಲ್ಲ. ಬಟ್ ಬೇಕಿದ್ದು ಗುರು, ಇದನ್ನ ನೀವು ಎಕ್ಸ್ಟ್ರಾ ದುಡ್ಡು ಕೊಟ್ಟು ತೊಗೋಬೇಕಾದ್ರೆ ಅದತ್ರ ಒಂದು 8-10 ಸಾವಿರ ರೂಪಾಯಿ ಕೊಡ್ಬೋದು. ಎಕ್ಸಾಕ್ಟ್ಲಿ ಪ್ರೈಸ್ ಅಷ್ಟೇ ಗೊತ್ತಿಲ್ಲ, ಬಟ್ ಇಲ್ಲಿ ಎಕ್ಸ್ಟ್ರಾ ದುಡ್ಡು ನಾವು ಕೊಡಲೇಬೇಕಾಗತ್ತೆ. ಅದು ಮೇನ್ ಮಿಸ್ಸಿಂಗ್ ಇದೆ. ಅದರ್ವೈಸ್ ಫಸ್ಟ್ ಇಂಪ್ರೆಷನಲ್ಲಿ ಬಿಲ್ಡ್ ಕ್ವಾಲಿಟಿ, ಡಿಸೈನ್ ಬಗ್ಗೆ ನಾನು ಒಂದೇ ಮಾತು ಹೇಳಬೇಕಪ್ಪ ಅಂತಂದರೆ ಇಷ್ಟು ದಿನ ನಾವು ಫೋಲ್ಡ್ ಫೋನ್ ಯೂಸ್ ಮಾಡಬೇಕಾದ್ರೆ ತುಂಬ ಹೆವಿ ಇರ್ತಿತ್ತು, ಸ್ಲಿಮ್ ಇರಲಿಲ್ಲ, ಬಿದ್ದೋಯ್ತು ಅಂದರೆ ಡ್ಯಾಮೇಜ್ ಆಗುತ್ತೆ, ಇನ್ನೂ ಏನೇನೋ ಪ್ರಾಬ್ಲಮ್ಸ್ನ ಇಟ್ಕೊಂಡು ನಾವು ತಲೆ ಇಟ್ಕೊಂಡು ಓಡಾಡ್ತಿದ್ವಿ. ಬಟ್ ಆ ಎಲ್ಲ ಪ್ರಾಬ್ಲಮ್ಸ್ಗಳನ್ನ ಸ್ಯಾಮ್ಸಂಗ್ ಫಿಕ್ಸ್ ಮಾಡ್ತಾ ನಾರ್ಮಲ್ ಫೋನ್ಸ್ ಥರನೇ ನಾವು ಫೋಲ್ಡೇಬಲ್ ಫೋನ್ಗೂ ಕಂಪೇರ್ ಮಾಡಿದ್ರೆ ಗೊತ್ತಾಗಲ್ಲ, ಅಷ್ಟೊಂದು ಲೈಟ್ ವೇಟು, ಪರ್ಫೆಕ್ಟ್ಲಿ ಡಿಸೈನು ಮತ್ತು ಡ್ಯೂರಬಲ್ ಕೂಡ ಮಾಡ್ತಿದ್ದಾರೆ. ಸೊ ಹೀಗಾಗಿ ಪ್ರತಿ ವರ್ಷ ಅಪ್ಗ್ರೇಡ್ ಆಗ್ತಿದೆ. ಸೊ ಈ ವರ್ಷ ಸ್ವಲ್ಪ ಜಾಸ್ತಿನೇ ಅಪ್ಗ್ರೇಡ್ ಮಾಡಿದ್ದಾರೆ. ಯಾವಾಗ ಈ ಫೋನ್ ಅಂತ ಡಿಸ್ಪ್ಲೇಗೆ ಬರ್ತೀವಿ, ಕವರ್ ಮತ್ತು ಈ ಮೇನ್ ಡಿಸ್ಪ್ಲೇ ಎರಡಲ್ಲಿ ಕೂಡ ತುಂಬ ಒಳ್ಳೆ ಅಪ್ಗ್ರೇಡ್ಸ್ಗಳನ್ನ ಮಾಡಿದ್ದಾರೆ. ಸೊ ಈ ಮೇನ್ ಡಿಸ್ಪ್ಲೇ 8 ಇಂಚಸ್ನ ಡೈನಾಮಿಕ್ AMOLED 2X QXGA+ ಡಿಸ್ಪ್ಲೇ ಒಂದಿಗೆ ಫ್ರಂಟ್ ಅಲ್ಲಿ ಕವರ್ ಡಿಸ್ಪ್ಲೇ ನೋಡ್ತಾ ಇದ್ವಿ. ಇದು ಕೂಡ 6.5 ಇಂಚಸ್ ಇರುವಂಥ ಫುಲ್ HD+ ಅದು ಡೈನಾಮಿಕ್ 2X AMOLED ಡಿಸ್ಪ್ಲೇನ ಕೊಡ್ತಿದ್ದಾರೆ. ಮತ್ತೆ ಎರಡಲ್ಲೂ ಕೂಡ ನಿಮಗೆ 2600 ನಿಟ್ಸ್ನ ಈ HBM ಅಂದರೆ ಹೈ ಬ್ರೈಟ್ನೆಸ್ ಮೋಡನ್ನ ಕೊಟ್ಟಿದ್ದಾರೆ. ಪ್ರಾಮಾಣಿಕವಾಗಿ ಲಾಸ್ಟ್ 2 ದಿವಸದಲ್ಲಿ ನಾನು ಜಾಸ್ತಿ ಈ ಫೋನ್ನ ಡಿಸ್ಪ್ಲೇ ಯೂಸ್ ಮಾಡಿದಪ್ಪ ಅಂದರೆ ಅದು BGMI ಆಟ ಆಡಬೇಕಾದ್ರೆ. ಸೊ ಇದರಂಥ ಡಿಸ್ಪ್ಲೇ ನಿಮಗೆ HDR10+ ಸಪೋರ್ಟ್ ಇದೆ, ಡಾಲ್ಬಿ ವಿಷನ್ ಸಪೋರ್ಟ್ ಇದೆ ಮತ್ತು ಫ್ರಂಟ್ ಮತ್ತು ಬ್ಯಾಕ್ ಎರಡು ಏನು ಡಿಸ್ಪ್ಲೇ ನೋಡ್ತಾ ಇದ್ವಿ ಎರಡಲ್ಲಿ ಕೂಡ ನಿಮಗೆ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ 2 ಪ್ರೊಟೆಕ್ಷನ್ ಕೊಡ್ತಿದ್ದಾರೆ. ಸೊ ನಾನು ಇದರ ಯೂಸೇಜ್ ಡಿಸ್ಪ್ಲೇನಲ್ಲಿ ಗೇಮಿಂಗಲ್ಲಂತೂ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಇತ್ತು. ಮಲ್ಟಿಮೀಡಿಯಾ ಎಕ್ಸ್ಪೀರಿಯನ್ಸಲ್ಲಿ ಕಂಟಿನ್ಯೂಸ್ಲಿ 2-3 ಅಪ್ಲಿಕೇಶನ್ ಅಟ್ ಎ ಟೈಮ್ ಯೂಸ್ ಮಾಡ್ಕೋಬೋದು. ಮತ್ತು ವಿಡಿಯೋ ನೋಡಬೇಕಾದ್ರೂ ಕೂಡ ಯೂಟ್ಯೂಬಲ್ಲಿ ನೀವು HDR ಕಂಟೆಂಟ್ ನೋಡ್ಕೋಬೋದು. ಮತ್ತು OTT ಪ್ಲಾಟ್ಫಾರ್ಮಲ್ಲಿ ಕೂಡ ಒಳ್ಳೆ ಕ್ವಾಲಿಟಿ HDRಲ್ಲಿ ವಿಡಿಯೋ ನೋಡ್ಕೋಬೋದು. ಇದರಲ್ಲಿ ಯಾವುದೇ ಇಶ್ಯೂ ಇಲ್ಲ. ಮತ್ತು ಫೋನ್ ಲೈಟ್ ವೇಟ್ ಇರೋದ್ರಿಂದ ಕೈಲಿ ಲಾಂಗ್ ಟರ್ಮ್ ಮಾಡ್ಕೊಂಡು ಈ ಮಲ್ಟಿಮೀಡಿಯಾ ಎಕ್ಸ್ಪೀರಿಯನ್ಸ್ ಯೂಸೇಜಲ್ಲಿ ಕೂಡ ನನಗೆ ಆ ರೀತಿ ಯಾವುದೇ ಇಶ್ಯೂ ಅನಿಸಲ್ಲ. ಡಿಸ್ಪ್ಲೇನಲ್ಲಿ ತುಂಬ ಅಪ್ಗ್ರೇಡ್ ಇದೆ ಮತ್ತು ತುಂಬ ಬ್ರೈಟರ್ ಕಲರ್ಫುಲ್ ಆಗಿರೋದಕ್ಕೆ ಈ ಸೈಜ್ ಕೂಡ ದೊಡ್ಡದು ಮಾಡಿದ್ರೆ ಇದೇ ಒಂಥರ ನನಗೆ
ಟ್ಯಾಬ್ಲೆಟ್ ಫೀಲಿಂಗ್ ಕೊಡೋಕ್ಕೆ ಸ್ಟಾರ್ಟ್ ಆಯಿತು. ಅದೇ ಲಾಸ್ಟ್ ಇಯರ್ ಫೋಲ್ಡ್ 6ನ ಮೇನ್ ಟೆಕ್ಕನ್ನೇ ರಿಮೂವ್ ಮಾಡಿದ್ರೆ, ಸೊ ಲಾಸ್ಟ್ ಇಯರ್ ಫೋಲ್ಡ್ 6ಅಲ್ಲಿ ಅಂಡರ್ ಡಿಸ್ಪ್ಲೇ 4 ಮೆಗಾ ಪಿಕ್ಸೆಲ್ನ ಕ್ಯಾಮ್ರಾ ಕೊಟ್ಟಿದ್ರು. ಅದನ್ನ ಕಂಪ್ಲೀಟ್ಲಿ ರಿಮೂವ್ ಮಾಡಿ 10 ಮೆಗಾ ಪಿಕ್ಸೆಲ್ನ ಡೀಟೇಲ್ ಚೆನ್ನಾಗಿರುವಂಥ ಕ್ಯಾಮ್ರಾನ ಓಪನ್ಲಿನ ಕೊಡಿದ್ರೆ. ಸೊ ಮೇ ಬಿ ಇದು ವಾಟ್ಸಪ್ ಕಾಲ್ ಮಾಡಬೇಕಾದ್ರೆ ಬಿಗ್ ಸ್ಕ್ರೀನ್ ಎಲ್ಲ ನೋಡೋಕೆ ಇಶ್ಯೂ ಆಯಿತು ಗೊತ್ತಿಲ್ಲ. ಸೊ ಇಲ್ಲಿ ಕ್ಲಾರಿಟಿ ಸಿಗಲಪ್ಪ ಅಂತ ಬಿಟ್ಟು ಫ್ರಂಟಲ್ಲಿ 10 ಮೆಗಾ ಪಿಕ್ಸೆಲ್ ಕೊಡಿದ್ದಾರೆ. ಮತ್ತು ಇಲ್ಲಿ ಕೂಡ ಫ್ರಂಟಲ್ಲಿ ನಿಮಗೆ ಈ ಡಿಸ್ಪ್ಲೇ ಕೂಡ 10 ಮೆಗಾ ಪಿಕ್ಸೆಲ್ ಸೆಲ್ಬಿಟ್ಟು ಕೊಡ್ತಾರೆ. ಮತ್ತೊಂದು ವಿಷಯ ಅಂದರೆ ಈ ಡಿಸ್ಪ್ಲೇನ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀರಾ ಅಂದರೆ ಸ್ವಲ್ಪ ನಿಮಗೆ ಇಲ್ಲಿ ಫೀಲ್ ಕೊಡುತ್ತಾ ಇದೆ. ಹಿಂಜಲ್ಲಿ ಆ ರೇಂಜಿಗೆ ಏನೂ ಅನಿಸ್ತಲ್ಲ, ಬಟ್ ಲಾಸ್ಟ್ ಇಯರ್ ಥರನೇ ಸ್ವಲ್ಪ ಓಕೆ ಫೀಲ್ ಕೊಡ್ತಿದೆ. ಹಿಂಜಲ್ಲಿ ಇನ್ನಷ್ಟು ಪರ್ಫೆಕ್ಟ್ಲಿ ಲೈಕ್ ಒಂದೇ ಸಮನೆ ಇದೆಯಪ್ಪ ಡಿಸ್ಪ್ಲೇ ಅನ್ಸಲ್ಲ. ಸ್ವಲ್ಪ ನಿಮಗೆ ಇದು ಟಚಸ್ ಮಾಡಿದ್ರೆ ಫೀಲ್ ಆಗತ್ತೆ. ಹೋಪ್ಫುಲಿ ಸ್ಯಾಮ್ಸಂಗ್ ಅವರು ಇದನ್ನು ನೆಕ್ಸ್ಟ್ ಇಯರ್ ಫಿಕ್ಸ್ ಮಾಡ್ಬೋದು. ಬಾಕಿ ಡೋಲ್ ಸ್ಟೀರಿಯೋ ಸ್ಪೀಕರ್ಸ್ ಕೊಡ್ತಿದ್ರೆ ಹೇಳ್ಕೊಳ್ಳೋಗೆ ಲೌಡರ್ ಸೌಂಡ್ ಇಲ್ಲ, ಬಟ್ ಯೂಸೇಜಲ್ಲಿ ಎಕ್ಸ್ಪೀರಿಯನ್ಸಲ್ಲಿ ಬ್ರೈಟರ್, ಕಲರ್ಫುಲ್ ಮತ್ತು ಲೈಟ್ ವೇಟ್ ಇರೋದ್ರಿಂದ ನನಗೆ ನಿಜವಾಗ್ಲೂ ಈ ಪ್ರೈಸಲ್ಲಿ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಸಿಗ್ತಿದೆ. ನಾನು ಡಿಸ್ಪ್ಲೇ ಒಂದಿಗೆ ಹ್ಯಾಪಿ ಇದ್ದೀನಿ. ಇನ್ನು ಯಾವಾಗ ಐಫೋನ್ ಇಂಥ ಪರ್ಫಾರ್ಮೆನ್ಸ್ ಬರ್ತೀವಿ, ಇದು ಟಾಪ್ ಮ್ಯಾಚ್ ಇಂಡಸ್ಟ್ರಿಯಲ್ಲಿ ಎಲ್ಲಕ್ಕಿಂತ ಟಾಪ್ ಇರುವಂಥ ಸ್ನ್ಯಾಪ್ಡ್ರ್ಯಾಗನ್ 8 Elite ಫಾರ್ ಗ್ಯಾಲಕ್ಸಿ ಚಿಪ್ಸೆಟ್ ನಾನು ಕೊಡ್ತಿದ್ರೆ. ಇದೊಂದು 4 nano ಚಿಪ್ಸೆಟ್ ಒಂದಿಗೆ ಬಂದ ತಕ್ಷಣ ಇದರಲ್ಲಿ ಅಂತೂ ಸ್ಕೋರ್ ಟೆಸ್ಟ್ ಮಾಡಿದೆ. 20,14,000 ಹತ್ತಿರ ರ್ಯಾಂಕಿಂಗ್ ಬಂತು. ಮತ್ತು ಕೆಲವೊಂದು ಹೆವಿ ಗೇಮ್ಸ್ಗಳನ್ನ ಆಟ ಆಡ್ಬಿಟ್ಟು ಕೆಲವೊಂದು ವಿಡಿಯೋ ರೆಕಾರ್ಡ್ಸ್ಗಳನ್ನ ಮಾಡಿಬಿಟ್ಟು CPU ಥ್ರಾಟಲ್ ಟೆಸ್ಟ್ ಮಾಡೋಕ್ಕೆ ಹೋದೆ. ಏನು ಎಲ್ಲೋ ಲೈನ್ಸ್ಗಳಿಂದ ರೆಡ್ ಲೈನ್ಸ್ಗಳು ಬಂತು. ಇಲ್ಲಿ ತುಂಬ ಹೆವಿ ಆಗಿದ್ದು ಥ್ರಾಟಲ್ ಆಗ್ತಿತ್ತು. ಮತ್ತು ಬೇರೆ ಗೇಮಿಂಗ್ ಫೋನ್ಸ್ ಥರ ಇದು ಡಿಸ್ಪ್ಲೇ ದೊಡ್ಡದಾಗಿದೆ ಅಂದರೆ ಇದನ್ನ ಡೆಡಿಕೇಟೆಡ್ಲಿ ಗೇಮಿಂಗ್ ಫೋನ್ ಅನ್ಕೋಕೆ ಹೋಗ್ಬಿಡಿ. ಯಾವುದೇ ಗೇಮ್ಸ್ಗಳನ್ನ ಇದರಲ್ಲಿ ಹೈ ಸೆಟ್ಟಿಂಗ್ಸಲ್ಲಿ ಆಟ ಆಡ್ಕೋಬೋದು. ಸೊ ನಾನು ಇದರಲ್ಲಿ BGMI ಹೈ ಸೆಟ್ಟಿಂಗ್ಸಲ್ಲಿ ಅದು ಈ ಸ್ಮೂತ್ ಎಕ್ಸ್ಟ್ರೀಮ್ ಪ್ಲಸ್ಸಲ್ಲಿ 90 FPS ಒಂದಿಗೆ ಒಂದು ಒಳ್ಳೆ ಗೇಮ್ ಪ್ಲೇ ಎಕ್ಸ್ಪೀರಿಯನ್ಸ್ ಹಾಕೊಂಡೆ. ಸ್ಪೀಕರ್ ಕ್ವಾಲಿಟಿ ಜೊತೆಗೆ ಈ ಡಿಸ್ಪ್ಲೇ ಎಕ್ಸ್ಪೀರಿಯನ್ಸ್ ಅಂದರೆ ನೋಡಿ ಯಾವುದೇ ಗೇಮ್ಸ್ಗಳನ್ನ ಇದು ಆರಾಮಾಗಿ ಬೀಟ್ ಮಾಡುತ್ತೆ. ಬಟ್ ಇದರಲ್ಲಿ ಕೂಲಿಂಗ್ ಆಗೋ ಹಾಗೆ ದೊಡ್ಡದಾಗಿರುವಂಥ ಕೂಲಿಂಗ್ ಈ ಲಿಕ್ವಿಡ್ ಚೇಂಬರ್ಸ್ಗಳೆಲ್ಲ ಸ್ವಲ್ಪ ನಿಮಗೆ ಸ್ಮಾರ್ಟ್ಫೋನ್ ಹೆವಿ ಗೇಮ್ಸ್ ಆಟ ಆಡಿದ್ರಿ ಕಂಟಿನ್ಯೂ 3-4 ಗಂಟೆ ಅಂದರೆ ಸ್ವಲ್ಪ ಜಾಸ್ತಿ ಬಿಸಿ ಆಗುತ್ತೆ. ಅದರ 41, 42 ಕೂಡ ಆಗುತ್ತೆ. ಸೊ ಇಲ್ಲಿ ಸ್ವಲ್ಪ ನೀವು ಕಾಳಜಿ ವಹಿಸಬೇಕು. ಬಾಕಿ ಸ್ಯಾಮ್ಸಂಗ್ ಡೆಕ್ಸ್ ಫೀಚರ್ ಒಂದಿಗೆ ಫೋನ್ನ ಕನೆಕ್ಟ್ ಮಾಡಿಕೊಂಡು ಟಿವಿ ಒಂದಿಗೆಲ್ಲ ಗೇಮ್ಸ್ ಆಟ ಆಡ್ಕೋಬಹುದು. ಮತ್ತು ಇದರಿಗೆ ಫ್ಲಾಗ್ಶಿಪ್ಸಲ್ಲಿ ಲಾಂಚ್ ಮಾಡ್ತಾ ಎಲ್ಲ AI ಫೀಚರ್ಸ್ಗಳು ಈ ಫೋನ್ ಕೂಡ ನೋಡೋಕೆ ಸಿಗುತ್ತೆ. ಸ್ಪೆಷಲಿ ಸರ್ಕಲ್ ಟು ಸರ್ಚ್ ಆಗಿರಲಿ, ಲೈವ್ ಟ್ರಾನ್ಸ್ಲೇಟ್ ಆಗಲಿ, ನೋಟ್ ಅಸಿಸ್ಟ್, ಇನ್ನಿತರ ಹೊಸ AI ಫೀಚರ್ಸ್ಗಳು ಏನಿದೆ ಎಲ್ಲ ಫೀಚರ್ಸ್ಗಳು ನಿಮಗೆ ಇದರಲ್ಲಿ ನೋಡೋಕೆ ಸಿಗುತ್ತೆ. ಇನ್ನು ಯಾವಾಗ ಇದು ಅಂತ ಸಾಫ್ಟ್ವೇರ್ ಮತ್ತು ಸ್ಟೋರೇಜ್ ಬರ್ತೀವಿ. ಇದರಲ್ಲಿ ಔಟ್ ಆಫ್ ದ ಬಾಕ್ಸ್ Android 16 ಒಂದಿಗೆ One UI 8 ಅನ್ನು ಕೊಡ್ತಿದ್ದಾರೆ ಮತ್ತು 7+7 ಇಯರ್ಸ್ನ OS ಅಪ್ಡೇಟ್ ಗ್ಯಾರಂಟಿ ಕೂಡ ಕೊಡ್ತಿದ್ದಾರೆ. ಇಷ್ಟಲ್ಲದೆ LPDDR5X ಒಂದಿಗೆ UFS 4.0 ಸ್ಟೋರೇಜ್ ಆಪ್ಷನ್ ಕೊಡ್ತಿದ್ದಾರೆ. ಈ ಪ್ರೈಸ್ ರೇಂಜಲ್ಲಿ ಆಬ್ವಿಯಸ್ಲಿ ಇದು ಬೇಕು, ಏನು ದೊಡ್ಡ ವಿಚಾರ ಅಲ್ಲ. ಬಟ್ ಆ್ಯಪ್ ಓಪನಿಂಗು, ಯೂಸೇಜ್ ಎಕ್ಸ್ಪೀರಿಯನ್ಸ್ ಆಗಲಿ, One UI ಎಕ್ಸ್ಪೀರಿಯನ್ಸ್ ಆಗಲಿ ನಿಜವಾಗ್ಲೂ ತುಂಬ ಸ್ಮೂತ್ ಮತ್ತು ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಇದೆ. ಬಾಕಿ Wi-Fi 7 ಆಗಿರಲಿ, ಬಿಡೋದು 5.4 ಆಗಿರಲಿ, ಮತ್ತು ಎಲ್ಲ ಆಲ್ಮೋಸ್ಟ್ ಬೇಕಾಗಿರುವಂಥ ಸೆನ್ಸರ್ಗಳು ಈ ಫೋನ್ಸ್ಗಳಲ್ಲಿ ಇದೆ, ಕೊಟ್ಟಿದ್ದಾರೆ, ಕೊಡಲೇಬೇಕು. ಇನ್ನು ಯಾವಾಗ ಈ ಫೋನ್ ಇಂಥ ಕ್ಯಾಮ್ರಾಸ್ಗೆ ಬರ್ತೀವಿ, ಟ್ರಸ್ಟ್ ಮೀ ನಾನು ಲಾಸ್ಟ್ ಇಯರ್ ಫೋಲ್ಡ್ 4, 5, 6, 7 ಈ 7 ಕೂಡ ಇನ್ಮೇಲೆ ನಾನು ಲಾಂಗ್ ಟರ್ಮ್ ಯೂಸ್ ಮಾಡಿದ್ದೀನಿ. ಇದ್ರ ಮಧ್ಯೆ S25 ಅಲ್ಟ್ರಾ ಕೂಡ ಯೂಸ್ ಮಾಡಿದೆ. ಸೊ ಅದರಿರುವಂಥ ಮೇನ್ ಕ್ಯಾಮ್ರಾ ಇದರಲ್ಲಿ 200 ಮೆಗಾ ಪಿಕ್ಸೆಲ್ನ ಈ ಮಧ್ಯದಲ್ಲಿರುವಂಥ ಸೆನ್ಸರ್ನ ಆ್ಯಡ್ ಮಾಡಿದ್ರೆ ಟ್ರಸ್ಟ್ ಮೀ ಫೋಟೋಸ್ಗಳು ತುಂಬ ಅಪ್ಗ್ರೇಡ್ಸ್ ಆಗಿದೆ. ಎವನ್ ವಿಡಿಯೋ ಕ್ವಾಲಿಟಿ ಇರುವಂಥ ಕಲರ್ಸ್ಗಳು ಮತ್ತು ಈ ಬ್ರೈಟ್ನೆಸ್ ಏನಿದೆ ಇದು ಕೂಡ ತುಂಬ ಅಪ್ಗ್ರೇಡ್ ಆಗಿದೆ. ಸೊ ರಿಯರ್ಲಿ 12 ಮೆಗಾ ಪಿಕ್ಸೆಲ್ನ ಮೇನ್ ಅಲ್ಟ್ರಾವೈಡ್ ಮತ್ತು 200 ಮೆಗಾ ಪಿಕ್ಸೆಲ್ನ ಮೇನ್ OIS ಸೆನ್ಸರ್ ಮತ್ತು 10 ಮೆಗಾ ಪಿಕ್ಸೆಲ್ನ 3x ಟೆಲಿಫೋಟೋ OIS ಲೆನ್ಸ್ನ ಕೂಡ ಕೊಟ್ಟಿದ್ದಾರೆ. ಇನ್ನು ಫ್ರಂಟಲ್ಲಿ ಕೂಡ 10 ಮೆಗಾ ಪಿಕ್ಸೆಲ್ನ ಮೇನ್ ಸೆನ್ಸರ್ ಮತ್ತು ಈ ಕವರ್ ಡಿಸ್ಪ್ಲೇ ಕೂಡ ನಮಗೆ 10 ಮೆಗಾ ಪಿಕ್ಸೆಲ್ನ ಮೇನ್ ಸೆನ್ಸರ್ ಕೊಡ್ತಿದ್ದಾರೆ. ಸೊ ಲಾಸ್ಟ್ 2 ಡೇಸಿಂದ ಇದರಲ್ಲಿ ತುಂಬ ಫೋಟೋಸ್ಗಳನ್ನ ತೆಗೆದಿದ್ದೀನಿ, ಕೆಲವೊಂದು ವೀಡಿಯೋಸ್ಗಳು ಕೂಡ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೆ ನೀವು ಸ್ಕ್ರೀನ್ ಮೇಲೆ ಏನು ನೋಡ್ತಾ ಇದ್ರೆ ಇದೆಲ್ಲ ಈ ಮೇನ್ ಸೆನ್ಸರಿಂದ ತೆಗೆದಿರುವಂಥ ಡೇ ಕಂಡೀಷನ್ ಇರುವಂಥ ಫೋಟೋಗಳು. ಇಲ್ಲಿರುವಂಥ ಸ್ಕಿನ್ ಟೋನ್ ಆಗಲಿ, ಕಲರ್ಸ್ಗಳಾಗಲಿ, ಹೂ ಗಿಡ ಮರ ಬಳ್ಳಿ ಏನಿದೆ ಇದು ಅದಷ್ಟು ನ್ಯಾಚುರಲ್ ಆಗಿ ಪಿಕ್ಚರ್ಸ್ನ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಮತ್ತು ಸ್ಕಿನ್ ಟೋನ್ ಎಲ್ಲ ಆ್ಯಸ್ ಇಟ್ ಈಸ್ ಏನಿದೆ ಅದನ್ನೇ ತೋರ್ಸೋಕ್ಕೆ ಟ್ರೈ ಮಾಡುತ್ತೆ. ಬಟ್ ನೀವು ಫೋಕಸ್ ಮಾಡಿಲ್ಲ ಪಿಕ್ಚರ್ ತೆಗೆದಿರಂದ್ರೆ ಸ್ವಲ್ಪ ನಿಮಗೆ ಇಲ್ಲಿ ಡಿಫ್ರೆಂಟ್ ಆಗಿರುವಂಥ ಚೇಂಜಸ್ಗಳು ಕಾಣಿಸುತ್ತೆ. ಇನ್ನು ಇಂಡೋರ್ ಕೂಡ ಅಷ್ಟೇ ಒಂದು ಒಳ್ಳೆ ಕ್ವಾಲಿಟಿ ಸಿಗುತ್ತೆ ಮತ್ತು ಡೀಟೇಲಿಂಗ್ ಫೋಟೋಸ್ಗಳು ಬರುತ್ತೆ. 200 ಮೆಗಾ ಪಿಕ್ಸೆಲ್ನ ಡೀಟೇಲ್ ನಿಮಗೆ ಯಾವ ರೀತಿ ಇದೆ ಸ್ಯಾಮ್ಸಂಗ್ S25 ಅಲ್ಟ್ರಾ ಇರುವಂಥ ಎಕ್ಸ್ಪೀರಿಯನ್ಸೇ ನಾನು ಈ ಫೋನಲ್ಲೂ ಕೂಡ ನೋಡ್ತಾ ಇದ್ದೀನಿ. ಬಾಕಿ ಈ 3x ಟೆಲಿಫೋಟೋ ಲೆನ್ಸ್ ಏನಿದೆ ಇಲ್ಲಿಂದ ಕೂಡ ನೀವು ಒಳ್ಳೆ ಪೋರ್ಟ್ರೇಟ್ ಫೋಟೋಗಳನ್ನ ತೆಗೋಬೋದು ಮತ್ತು ಲಾಸ್ಲೆಸ್ ಝೂಮ್ ಕ್ವಾಲಿಟಿ ಕೂಡ ಫೋಟೋಸ್ಗಳು ನಿಮಗೆ ನೋಡೋಕೆ ಸಿಗುತ್ತೆ. ಬಟ್ ವಿವೋ ಫೋನಲ್ಲಿ ನಿಮ್ಗೆ ಯಾವ ರೀತಿ ಪೋರ್ಟ್ರೇಟ್ ಸಿಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ಸಲ್ಲಿ ಇಟ್ಕೊಳ್ಳೋಕೆ ಹೋಗಬೇಡಿ. ಇಲ್ಲಿ 12 ಮೆಗಾ ಪಿಕ್ಸೆಲ್ ಅಲ್ಟ್ರಾ ಏನಿದೆ ಇದನ್ನು ನೀವು ಮ್ಯಾಕ್ರೋ ಸೆನ್ಸರ್ ಕೂಡ ಯೂಸ್ ಮಾಡ್ಕೋಬೋದು. ಇಲ್ಲಿ ಫೋಟೋಸ್ಗಳು ಮ್ಯಾಕ್ರೋ ಆಗಿರಲಿ ಮತ್ತು ಅಲ್ಟ್ರಾವೈಡ್ ಆಗಿರಲಿ ತುಂಬ ಡೀಟೇಲಿಂಗ್ ಮತ್ತು ಆಟೋ ಫೋಕಸಿಂಗ್ ಆಪ್ಷನ್ ಕೂಡ ಇರ್ತಿ ಇದರಲ್ಲಿ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ರೆ. ಸೊ ಇಲ್ಲಿ ಕೂಡ ಒಳ್ಳೆ ಫೋಟೋಸ್ಗಳೊಂದಿಗೆ ಒಳ್ಳೆ ಡೀಟೇಲಿಂಗ್ಸ್ನ ನಾವು ನೋಡ್ತಿದ್ದೀವಿ. ಇನ್ನು ಫ್ರಂಟ್ ಕ್ಯಾಮ್ರಾದಂಥ ಫೋಟೋಸ್ಗಳು ಕೂಡ ನೋಡ್ಕೋಬೋದು. ಇಲ್ಲಿ ಕೂಡ ಓಕೆ ಲೆವೆಲಿಸ್ ಕ್ವಾಲಿಟಿ ನೋಡ್ತಾ ಇದ್ವಿ. ಸೊ ಕವರ್ ಡಿಸ್ಪ್ಲೇ ಆಗಿರಲಿ ಅಥವಾ ಮೇನ್ ಡಿಸ್ಪ್ಲೇ ಅಂತ ಎರಡೂ ಸೆನ್ಸರ್ಸ್ಗಳು 10 ಮೆಗಾ ಪಿಕ್ಸೆಲ್ನಿಂದ ಓಕೆ ಕ್ವಾಲಿಟಿ ಪಿಕ್ಚರ್ಸ್ಗಳು ಬರುತ್ತೆ. ಬಟ್ ಇಲ್ಲಿ ಒಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂತಂದರೆ ಈ ಮೇನ್ ಕವರ್ ಡಿಸ್ಪ್ಲೇಯಿಂದ ನೀವು ಹೈ ಕ್ವಾಲಿಟಿ ವೀಡಿಯೋ ಮಾಡ್ಕೋಬೋದು. ಲಾಸ್ಟ್ ಇಯರ್ 4 ಮೆಗಾ ಪಿಕ್ಸೆಲ್ ಇತ್ತು, ಅಷ್ಟೊಂದು ನಿಮಗೆ ಡೀಟೇಲಿಂಗ್ ಸಿಗ್ತಿರಲಿಲ್ಲ. ಬಟ್ ಈ ಸರ್ತಿ ವಿಡಿಯೋ ಕ್ವಾಲಿಟಿನಲ್ಲಿ ವಿಡಿಯೋ ಕಾಲಿಂಗಲ್ಲಿ ನಿಮಗೆ
ಫ್ರಂಟ್ ಕ್ಯಾಮ್ರಾ ನಿಜವಾಗ್ಲೂ ತುಂಬ ಕೆಲಸ ಮಾಡುತ್ತೆ. ಮತ್ತು ಫೋಲ್ಡ್ ಫೋನ್ಸ್ಗಳು ಮತ್ತೊಂದು ವಿಶೇಷ ಏನು ಗೊತ್ತಾ, ಸೊ ಜಸ್ಟ್ ನೀವು ಈ ರೀತಿ ಈ ಮೇನ್ ರಿಯರ್ ಕ್ಯಾಮ್ರಾದ ಡಿಸ್ಪ್ಲೇ ನೋಡ್ತಾ ಅದು ಹೈ ಕ್ವಾಲಿಟಿ ಸೆಲ್ಫಿ ಕೂಡ ತಗೋಬೋದು, ಲಾಗ್ಸ್ ಕೂಡ ಮಾಡ್ಕೋಬೋದು. ನಾನು ಲಾಸ್ಟ್ ಇಯರ್ ಇದೇ ಫೋನ್ನ ಯೂಸ್ ಮಾಡಿಕೊಂಡು ಲೈಕ್ ಫೋಲ್ಡ್ 6 ಯೂಸ್ ಮಾಡಿಕೊಂಡು ಎಷ್ಟೋ ಲಾಗ್ಸ್ಗಳು ಎಷ್ಟೋ ರೀಲ್ಸ್ಗಳನ್ನ ಕೂಡ ಮಾಡಿದ್ದೀನಿ. ವಿಡಿಯೋ ಕ್ವಾಲಿಟಿನಲ್ಲಿ ಮಾತ್ರ ಈ ಸರ್ತಿ ನೆಕ್ಸ್ಟ್ ಲೆವೆಲ್ ಅಪ್ಗ್ರೇಡ್ ಮಾಡಿದ್ರೆ ರಿಯರ್ಲಿಂತ ಮೇನ್ ಕ್ಯಾಮ್ರಾದಲ್ಲಿ ನೀವು ಪ್ರೋ ಇಂಜನ್ ಹೈ ಡೆಫಿನೇಷನ್ ವೀಡಿಯೋಸ್ನ ರೆಕಾರ್ಡ್ ಮಾಡ್ಕೋಬೋದು. ಒಟ್ಟಾರೆ ನಿಮಗೆ ಇಲ್ಲಿ ಈ 8K 30fps ವಿಡಿಯೋ ರೆಕಾರ್ಡಿಂಗ್ ಸಪೋರ್ಟ್ ಆಗುತ್ತೆ, 4K 60fps 120fps ಒಂದಿಗೆ ಫ್ರಂಟ್ ಕ್ಯಾಮ್ರಾದಿಂದ ತಗೊಂಡು ನೀವು 4K ರೆಕಾರ್ಡ್ ಮಾಡ್ಕೋಬೋದು. ಮತ್ತು ಇದಕ್ಕಿಂತ ಬೆಸ್ಟ್ ಪಾರ್ಟ್ ಏನು ಗೊತ್ತಾ, ರಿಯರ್ಲಿ ನೀವು ಒನ್ ಟೈಮ್ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂತಂದರೆ ಈ 3 ಲೆನ್ಸಸ್ಸಿಂದ ಸ್ವಿಚಸ್ ಆಗ್ತಾ ಡೈರೆಕ್ಟ್ಲಿ ನೀವು ಒಂದೇ ರೆಕಾರ್ಡ್ ಆಗ್ತಿರುತ್ತೆ, ಕಂಟಿನ್ಯೂಸ್ಲಿ ಸ್ಮೂತ್ಲಿ ಸ್ವಿಚ್ ಆಗ್ತಾ ವೀಡಿಯೋ ರೆಕಾರ್ಡ್ ಕೂಡ ಮಾಡುತ್ತೆ. ಮತ್ತು ಲಾಸ್ಟ್ ಇಯರ್ ಫೋಲ್ಡ್ 6 5 ಜೊತೆ ನಾನು ಯೂಸ್ ಮಾಡಿರೋಂಥ ಎಕ್ಸ್ಪೀರಿಯನ್ಸ್ನ ಕಂಪೇರ್ ಮಾಡಿದ್ರೆ ಎಷ್ಟಿರ್ತೈತಿ ತುಂಬ ಬ್ರೈಟರ್ ಮತ್ತು HDR ಸಪೋರ್ಟ್ ಇರೋದ್ರಿಂದ ತುಂಬ ಕಲರ್ಫುಲ್ ಆಗಿರಲಿ ಮತ್ತು ಕ್ಲಾರಿಟಿನ ಇದು ತುಂಬ ಜಾಸ್ತಿ ತೊಗೊಂಡು ಬರ್ತಾ ಇದೆ. ಸೊ ಡೆಫಿನೆಟ್ಲಿ ಕ್ಯಾಮ್ರಾದಲ್ಲಿ ಸ್ಯಾಮ್ಸಂಗ್ ಈ ಸತಿ ಅಪ್ಗ್ರೇಡ್ ಮಾಡಿದರೆ ಕ್ವಾಲಿಟಿ ಸಿಗ್ತಿದೆ, ಫೋಟೋಗ್ರಫಿಯಲ್ಲಿ ಸಿಗ್ತಿದೆ. ವಿಡಿಯೋ ಕ್ವಾಲಿಟಿ ನನಗೆ ಫೋಟೋಗ್ರಫಿಗೆ ಸ್ವಲ್ಪ ಜಾಸ್ತಿ ಇಷ್ಟ ಆಯಿತು. ಆದರೆ ಮತ್ತೆ ನನಗೆ ಡಿಸ್ಅಪಾಯಿಂಟೆಡ್ ಆಗಿದ್ದೀನಪ್ಪ ಅಂದರೆ ಫೋನ್ ಏನು ತುಂಬ ಸ್ಲಿಮ್ ಮಾಡಿದ್ರು ಗುರು, ಬಟ್ ಬ್ಯಾಟ್ರಿನಲ್ಲಿರೋ ಅಪ್ಗ್ರೇಡ್ ಮಾಡೇ ಇಲ್ಲ. ಲಾಸ್ಟ್ ಇಯರ್ ಕೂಡ ಅದೇ 4400 mAh ಬ್ಯಾಟ್ರಿ ಕೊಡಿದ್ರು, ಈ ಸರ್ತಿ ಸ್ಲಿಮ್ ಮಾಡಿದ್ರೆ ಅಂತ ಬಿಟ್ಟು 4400 mAh ಬ್ಯಾಟ್ರಿ ಕೊಡಿದ್ದಾರೆ ಮತ್ತು 25 ವ್ಯಾಟ್ ಪವರ್ ಕೊಡಲ್ಲ, ಬಟ್ ಅಡಾಪ್ಟರ್ ಮಾರ್ಕೆಟ್ 25 ವ್ಯಾಟೇ ಸಿಗುತ್ತೆ. ಬಟ್ ಈ ಸ್ಮಾರ್ಟ್ ಫೋನ್ 45 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಆಗುತ್ತೆ, ಜೊತೆಗೆ ವೈರ್ಲೆಸ್ 50 ವ್ಯಾಟ್ನ ಚಾರ್ಜಿಂಗ್ ಕೂಡ ಸಪೋರ್ಟ್ ಆಗುತ್ತೆ. ಸೊ ಬ್ಯಾಟ್ರಿ ಟೆಕ್ಕಲ್ಲಿ ಸ್ವಲ್ಪ ಸ್ಯಾಮ್ಸಂಗ್ ಅವರು ಫ್ಲಾಗ್ಶಿಪ್ಪಲ್ಲಿ ಆಗಿರಲಿ ಬಜೆಟಲ್ಲಾಗಿರಲಿ ಇಲ್ಲಿ ಕಂಜ್ಯೂಸಿ ಮಾಡ್ತಿದ್ರೆ ಅಥವಾ ಹೊಸ ಇನೋವೇಷನ್ ಜಾಸ್ತಿ ಮಾಡ್ತಿಲ್ಲ ಗೊತ್ತಿಲ್ಲ, ಬಟ್ ಬ್ಯಾಟ್ರಿ ಫಾಸ್ಟ್ ಚಾರ್ಜಿಂಗಲ್ಲಿ ಸ್ಯಾಮ್ಸಂಗ್ ಒಳ್ಳೆ ಕೆಲಸ ಮಾಡಬೇಕು. ಸ್ಲಿಮ್ ಮಾಡಿದರೆ ತುಂಬ ಕಮ್ಮಿ ಸ್ಲಿಮ್ ಆಗಿದೆ ಕಂಪೇರ್ ಟು 6ಗೆ, ಬಟ್ ಬ್ಯಾಟ್ರಿ ಚೆನ್ನಾಗಿರಬೇಕಾಗಿತ್ತು, ಸ್ವಲ್ಪ ಇನ್ನೂ ಹೆವಿ ಮಾಡಿದ್ರು ನಡೀತಿತ್ತು. ಬಟ್ ನನಗೆ ಹಿಂಗೆ ಅನ್ಸುತ್ತಪ್ಪ ಪರ್ಸ್ನಲಿ, ಬ್ಯಾಟ್ರಿ ತುಂಬ ಮ್ಯಾಟ್ರ್ ಆಗುತ್ತೆ. 4400 ಆವಾಗಲೇ ದೊಡ್ಡ ಸ್ಕ್ರೀನಲ್ಲಿ ಬೇಗ ಡ್ರೈನ್ ಆಗುತ್ತಪ್ಪ ಅಂತ ನನಗೆ ಅನ್ಸುತ್ತೆ. ನಾನು ಜಸ್ಟ್ 2 ಡೇಸಿಂದ ಯೂಸ್ ಮಾಡ್ತಾಯಿದ್ದೀನಿ, ಬಟ್ ಬೇಕಿತ್ತು ಜಾಸ್ತಿ ಅಂತ ನನಗೆ ಅನ್ಸುತ್ತೆ ಗುರು. ಬಾಕಿ ಅಡಾಪ್ಟರ್ ಕೂಡ ಇವರು ಇದರಲ್ಲಿ ಕೊಡ್ತಾ ಇಲ್ಲ. ಸೊ ಬ್ಯಾಟ್ರಿ ಓಕೆ ಜಾಸ್ತಿ ಅಪ್ಗ್ರೇಡ್ ಆಗಿಲ್ಲ. ಸೊ ಕೊನೆಯದಾಗಿ ಕನ್ಕ್ಲೂಷನ್ ಪಾರ್ಟ್. ನೀವು ಕೇಳ್ಬೋದು, ನನ್ನ ಹತ್ರ 1.5 ಲಕ್ಷ ದುಡ್ಡಿತ್ತು, 20,000 ರೂಪಾಯಿ ಅಲ್ಲಿ ಇಲ್ಲಿ ಜೇಬಲ್ಲಿ ಏನೇನೋ ಕಲೆಕ್ಟ್ ಮಾಡಿಬಿಟ್ಟು 1,75,000 ರೂಪಾಯಿ ಕಲೆಕ್ಟ್ ಮಾಡಿದ್ದೀನಿ. ಈ ಪ್ರೈಸಲ್ಲಿ ಈ ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Fold 7ನ ತೊಗೊಳ್ಬಹುದಪ್ಪ ಅಂತ ನೀವು ಕೇಳ್ತಿದ್ದೀರಾ ಅಂತಂದರೆ ಕಾಂಪಿಟೇಷನ್ ಸ್ವಲ್ಪ ಸೈಡ್ಗಿಡ. ಓಕೆ, ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ, ಲಾಸ್ಟ್ ಇಯರ್ ಫೋಲ್ಡ್ 6ಗಿಂತ ಈ ಫೋಲ್ಡ್ 7ನಲ್ಲಿ ಹ್ಯೂಜ್ ಆಗಿ ಅಪ್ಗ್ರೇಡ್ಸ್ ಮಾಡಿದ್ದಾರೆ. ಬಟ್ ಪ್ರೈಸಿಂಗ್ ಕೂಡ ಅದೇ ರೀತಿಯಾಗಿ ಅಪ್ಗ್ರೇಡ್ಸ್ಗಳು ಆಗಿದೆ. ಬೆಲೆ ಇದ್ರದ್ದು ತುಂಬ ಜಾಸ್ತಿ ಮಾಡಿದ್ದಾರೆ, ಬಟ್ ಸ್ಪೆಕ್ಸ್ ವೈಸ್ ನೋಡಿಕೊಂಡಾಗ ಆ್ಯಸ್ ಅ ಟೆಕ್ಕಿ ಆಗಿ ನೋಡಿಕೊಂಡಾಗ ಇಲ್ಲಿ ಒಳ್ಳೆ ಅಪ್ಗ್ರೇಡ್ಸ್ಗಳಾಗಿದೆ. ಬೇರೆ ಬ್ರ್ಯಾಂಡ್ಸ್ಗಳು ಮಾಡಿದಿರುವಂಥ ಫೀಚರ್ಸ್ನ ಸ್ಯಾಮ್ಸಂಗ್ ಅವರು ಇನ್ನೋವೇಷನ್ನೊಂದಿಗೆ ಅಂಥ ಫೀಚರ್ಸ್ನ ಕೊಡ್ತಿದ್ದಾರೆ. ಜಸ್ಟ್ ನೋಡಿ, 4.2 mm ಥಿಕ್ನೆಸ್, ಇದು ಈಸಿ ಅಲ್ಲ ಆಯಿತಾ. ಹಿಂಜನ್ನ ಅಪ್ಗ್ರೇಡ್ ಮಾಡಿದ್ರೆ ಕ್ಯಾಮ್ರಾ ಒಳ್ಳೆ ಇರೋದನ್ನು ಕೊಟ್ಟಿದ್ದಾರೆ, ಬಟ್ 1,75,000 ರೂಪಾಯಿ ಜಾಸ್ತಿ ಆಯ್ತು ಬಿಡಿ. ಆದರೂ ನಮ್ಮ ಭಾರತದಲ್ಲಿ ಬಿಸ್ನೆಸ್ ಮ್ಯಾನ್ಸ್ಗಳು, ದುಡ್ಡಿರೋರು, ಲೈಕ್ ಶೋಕಿ ಸಲುವಾಗಿ, ಫ್ಯಾಷನ್ ಸಲುವಾಗಿ ಲೈಕ್ ಈ ಫೋನ್ಸ್ಗಳನ್ನ ಯೂಸ್ ಮಾಡ್ತಾರೆ. ಮತ್ತು ಆ್ಯಸ್ ಅ ಟೆಕ್ಕಿ ಆಗಿಬಿಟ್ಟು ನನಗೆ ಬೇಕೇ ಬೇಕನ್ನೋರು, ಹೆವಿಯಾಗಿ ಯೂಸ್ ಮಾಡ್ತೀನಿ, ಫೋಲ್ಡ್ ಫೋನ್ಸ್ ನೋಡಬೇಕು ಅನ್ನೋರು, ದುಡ್ಡಿದ್ದವರು ಡೆಫಿನೆಟ್ಲಿ ಈ ಫೋನ್ನ ತೊಗೊಳ್ತಾರೆ. ಬಟ್ ಇದು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ನಿಮ್ಮಂಥವ್ರಿಗೆಲ್ಲ ಒಪ್ಪೋ ಫೋನ್ ಅಲ್ಲ. ಡೆಫಿನೆಟ್ಲಿ 1,75,000 ರೂಪಾಯಿ ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಸೊ ನೋಡಿ, ನಿಮ್ಮ ಹತ್ರ ದುಡ್ಡು ಇದೆ, ನಿಮ್ಗೆ ಹೊಸ ಟೆಕ್ ನೋಡಬೇಕಪ್ಪ ಅಂದರೆ ಡೆಫಿನೆಟ್ಲಿ ಆಬ್ವಿಯಸ್ಲಿ ನೀವು ಸ್ಮಾರ್ಟ್ ಫೋನ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ಕೋಬೋದು. ಅದರ್ವೈಸ್ ನಾನೇ ನಿಮ್ಗೊಂದು ಸ್ಮಾರ್ಟ್ಲಿ ಕ್ವಶನ್ ಕೇಳ್ತಿದ್ದೀನಿ ಆಯಿತಾ. ಫಾರ್ ಎಕ್ಸಾಂಪಲ್, ಈ ವಿಡಿಯೋನ ನೀವು ಇಲ್ಲಿ ತನಕ ನೋಡಿದ್ರಾ, ಲೈಕು, ಕಮೆಂಟು, ಸಬ್ಸ್ಕ್ರೈಬ್ ಎಲ್ಲ ಮಾಡಿದ್ರಾ, ಇದು ಮಾಡಿದ್ರೆ ಅದಕ್ಕೆ ನಿಮಗೆ ದೇವ್ರೇನಾದರೂ 2 ಲಕ್ಷ ರೂಪಾಯಿ ಹಾಗೆ ಫ್ರೀಯಾಗಿ ಕೊಟ್ಟ ಮಚ್ಚ ಯಾವುದೋ ಒಂದು ಒಳ್ಳೆ ಫೋನ್ ತೊಗೊಳೋ ಹೋಗಪ್ಪ ಅಂತ 2 ಲಕ್ಷ ರೂಪಾಯಿ ಕೊಟ್ಟ ಅಂತಂದರೆ ಡೆಫಿನೆಟ್ಲಿ ನೀವು ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Fold 7 ತೊಗೊಳ್ತೀರಾ. ಡೆಫಿನೆಟ್ಲಿ ಇದಕ್ಕೆ ನಾನು ಆನ್ಸರ್ ಕೇಳಬೇಕು, ಕಮೆಂಟ್ ಮಾಡಿ. ಮತ್ತು ಇಲ್ಲಿವರೆಗೆ ನೋಡಿದ್ರೆ ಅಂದರೆ ಲೈಕ್ ಎಲ್ಲ ಮಾಡಿಲ್ಲ ಅಂದರೆ ಮಾಡಿ, ಮೇ ಬಿ ಸಿಗ್ಬೋದು ನಿಮಗೆ 2 ಲಕ್ಷ, ಗೊತ್ತಿಲ್ಲ. ಐ ಹೋಪ್ ನಿಮಗೆ ಈ ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Fold 7 ಬಗ್ಗೆ ಒಂದು ಆನೆಸ್ಟ್ ಇನ್ ಡೆಪ್ತ್ ಮತ್ತು ಸ್ವಲ್ಪ ಡೀಟೇಲ್ ವೀಡಿಯೋ ಸಿಕ್ಕಿದೆ ಅನ್ಕೋತೀನಿ. ಸೊ ಈ ಫೋನ್ ಜೊತೆ ಕಂಪೇರ್ ಮಾಡಬೇಕಾ ಮತ್ತು ಡೆಡಿಕೇಟ್ ರಿವ್ಯೂ ಮಾಡಬೇಕಾ, ಡೆಫಿನೆಟ್ಲಿ ಕೆಳಗಡೆ ಕಮೆಂಟ್ ಮಾಡಿ. ಸಿಗೋಣ ಅಂತ ಮುಂದಿನ ಇನ್ನಷ್ಟು ಆನೆಸ್ಟ್ ಇನ್ ಡೆಪ್ತ್ ರಿವ್ಯೂಸ್ ಅಂತಿಗೆ. ಅಲ್ಲಿಗೆ ನೆಕ್ಸ್ಟ್ ಒನ್, ನಮಸ್ಕಾರ.